BMTC ಬಸ್ಗಳ ನಡುವೆ ಅಪಘಾತ ಸಂಭವಿಸಿದೆ. ಬಹಳ ಬೇಸರದ ವಿಚಾರ. ಸಾರಿಗೆ ಮಂತ್ರಿ ದೌಡಾಯಿಸಿದ್ದಾರೆ. ಭೀಕರ ಅಪಘಾತದಿಂದ BMTC ಬಸ್ ಡ್ರೈವರ್ ಸ್ಥಿತಿ ಬಹಳ ಗಂಭೀರ ಸ್ಥಿತಿ ಆಗಿದೆ ಅನ್ನೋ ಒಂದು ನ್ಯೂಸ್ ಇದೆ. 13ಕ್ಕೂ ಹೆಚ್ಚು ಜನರಿಗೆ ಆಗಬೇಕು ಗಾಯ ಆಗಬಾರ್ದು. ಅಲ್ಲಿ ಬರೆದಿರೋದು ಆಗಿದೆ. 13ಕ್ಕೂ ಹೆಚ್ಚು ಜನರಿಗೆ ಆಗಬೇಕು ಅದು. ಎಸ್, ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಭಾರತಿ ಸುರೇಶ್ ಸಚಿವರು. BMTC ಬಸ್ಗಳ ನಡುವೆ ಅಪಘಾತ ಸಂಭವಿಸಿದೆ. ಈಗ ಸಾರಿಗೆ ಮಂತ್ರಿ ದೌಡಾಯಿಸಿದ್ದಾರೆ. ನಿಜ ಬಹಳ ಬೇಸರದ ವಿಚಾರ ಇದು. BMTC ಬಸ್ ಅಂದರೆ ಇಲ್ಲಿ ಮೊದಲೇ ಬೆಂಗಳೂರು, ಇಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ, ಜನದಟ್ಟಣೆ ಇದೆ ಅನ್ನೋದು ಗೊತ್ತಿದೆ. ಸದ್ಯಕ್ಕೆ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಸಾರಿಗೆ ಸಚಿವ ಭಾರತಿ ಸುರೇಶ್ ದೌಡಾಯಿಸಿದ್ದಾರೆ. ಅಲ್ಲಿ ಗಾಯಾಳುಗಳನ್ನು ವಿಚಾರಿಸ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಆ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎಸ್, ಸಾರಿಗೆ ಸಚಿವ ಭಾರತಿ ಸುರೇಶ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. ನೋಡ್ತೀನಿ, ಅದನ್ನು ಸಹ ನೋಡ್ತೀನಿ. EV ಬಸ್ಸು ಮತ್ತು ಯಾವುದೇ ಬಸ್ ಆದ್ರೂ ಅದು ನಮ್ಮ ಇಲಾಖೆ ಇದೆ ಅಲ್ವಾ, BMTC, ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ. ನೋಡಿ, EV ಬಸ್ ಒಂದು ನಿಮಿಷ ಹೇಳ್ತೀನಿ. EV ಬಸ್ ಅನ್ನೋದು ಸುಮಾರು 8,60,00,000 ರೂಪಾಯಿ ಬಸ್ ಆಗ್ತದೆ. ಅದರಿಂದ ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ತಗೊಂಡಿರೋದು. ಆದ್ದರಿಂದ EV ಬಸ್ ಓಡಿಸುವಂಥವ್ರು ಎಕ್ಸ್ಪರ್ಟ್ ಇರಬೇಕು. ಆ ಬಸ್ಸು ಯಾರು ಲೀಸ್ ಕೊಟ್ಟಿದಾರಲ್ಲ ನಮಗೆ, ಅವರನ್ನೇ ಬಸ್ ಡ್ರೈವರ್ ಹಾಕುವಂಥದ್ದು. ಕಂಡಕ್ಟರ್ ನಮ್ಮವನು ಇರ್ತಾನೆ, ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಇರಬೇಕು, ಅವನೇ ಮಾಡ್ತಾನೆ. ನೆಗ್ಲಿಜೆನ್ಸ್ ಅಂತ ಮಾಡಕ್ ಬರಲ್ಲ ರೀ. ಈಗ ಹಿಂದೆಯಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದು EV ಬಸ್ಗಳಿಂದ. ತುಂಬಾ ಜನ ಟೂ ವೀಲರ್ನವ್ರಿಗೆ ಸಿಕ್ಕಾಪಟ್ಟೆ ಅಪಘಾತ ಮಾಡೋದು, ಡೆತ್ ಆಗುವಂಥದ್ದು ಎಲ್ಲ ಸಂಖ್ಯೆ ಜಾಸ್ತಿ ಮೇಲೆ ಅನಿಸಲ್ಲ. ಇದು EV ಬಸ್ ಬಂದಾಗಿಂದ ಯಾರೇ ಸಚಿವರಾಗಿದ್ರು ಆವತ್ತಿಂದ ಇವತ್ತರೆಗೂ EV ಡ್ರೈವರ್ಗಳ ಆಟಿಟ್ಯೂಡು, ನೆಗ್ಲಿಜೆನ್ಸು, ರ್ಯಾಶ್ ಡ್ರೈವಿಂಗು, ಇದು ನೀವು ಯಾರನ್ನಾದ್ರೂ ಕೇಳಿ ಸರ್ ಕಂಟಿನ್ಯೂಸ್. ನಾನು ಈಗಾಗಲೇ ಇದೇ ವಿಚಾರವಾಗಿ ದೀಪಾ ಚೌಡನ್ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಆಳವಾಗಿ ಗಹನವಾಗಿ ಯೋಚನೆ ಮಾಡಿ EV ಬಸ್ಗಳ ಸ್ಥಿತಿಗತಿಗಳು ಬೇರೆ ರಾಜ್ಯದಲ್ಲಿ ಯಾವ ಥರ ಇದ್ದಾವೆ, ಯಾವ ಕಂಪ್ನೀಸ್ ನೋಡಿ, ಮತ್ತು EV ಬಸ್ಗಳನ್ನ ಸಪ್ಲೈ ಮಾಡಿರೋರು ಯಾರು ಸಣ್ಣ ಪಣ್ಣವರಲ್ಲ. ಟಾಟಾ ಅಂತ ಕಂಪ್ನಿ, ಅಶೋಕ ಲೇಲ್ಯಾಂಡ್ ಅಂತ ಕಂಪ್ನಿ. ಸೊ ಅವರು ಭಾಳ ಬಾಧ್ಯತೆ ಇರುವಂಥ ಕಂಪ್ನಿಗಳು ಸಹ ಅವರೇ ಕೊಟ್ಟಿರೋದು ಬಸ್ಸುಗಳನ್ನ. ನೋಡ್ರಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಅಂದರೆ ಬೇರೆ ಎಲ್ಲೆಲ್ಲ ಬೆಂಗಳೂರಲ್ಲಿ ಮೊದಲೇ ಸ್ಪೀಡಾಗಿ ಹೋಗೋಕ್ಕಾಗಲ್ಲ ಅಂತ ಇರುತ್ತೆ. ಅಂಥದ್ರಲ್ಲಿ ನೀವು ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡಿ ಯಾವ ಪುರುಷಾರ್ಥಕ್ಕೆ ನೀವು ಇಂಥ ಡ್ರೈವಿಂಗ್ ಮಾಡ್ತೀರಾ ಅನ್ನುವ ಒಂದು ಪ್ರಶ್ನೆ ಕೂಡ ಜನಸಾಮಾನ್ಯರಿಂದ ವ್ಯಕ್ತವಾಗ್ತಾ ಇದೆ. ಅಪಘಾತದ ಈ ಅಸಲಿ ಕಹಾನಿಯನ್ನು ಗಾಯಾಳುಗಳು ಬಿಚ್ಚಿಟ್ಟಿದ್ದಾರೆ. ನಮ್ಮ ಡ್ರೈವರ್ ತುಂಬ ಫಾಸ್ಟಾಗಿ ಡ್ರೈವಿಂಗ್ ಮಾಡ್ತಾಯಿದ್ರು, ರಸ್ತೆ ಖಾಲಿ ಇದ್ದಿದ್ದರಿಂದ ವೇಗವಾಗಿ ಓಡಿಸ್ತಾ ಇದ್ದ ಅಂದರೆ ಡ್ರೈವರ್ ಬಗ್ಗೆ ಆಡಿರೋವಂಥ ಒಂದು ಮಾತಿದು. ನಾವು ಮೆಜೆಸ್ಟಿಕ್ಕಿಂದ ಸಿಂಗಸಂದ್ರಕ್ಕೆ ಹೋಗ್ತಾ ಇದ್ವಿ. ಮುಂದೆ ಸಿಗ್ನಲ್ನಲ್ಲಿ ಒಂದು BMTC ಬಸ್ ನಿಂತಿತ್ತು. ರಸ್ತೆ ಖಾಲಿ ಇದ್ದಿದ್ದರಿಂದ ಬಹಳ ಸ್ಪೀಡಾಗಿ ಓಡಿಸ್ತಾ ಇದ್ರು. ನಾವು ಮೆಜೆಸ್ಟಿಕ್ಕಿಂದ ಸಿಂಗಸಂದ್ರಕ್ಕೆ ಹೋಗ್ತಾ ಇದ್ವಿ. ಇದು ಆ ಗಾಯಾಳುವಿನ ಮಾತಿದು. ಮುಂದೆ ಸಿಗ್ನಲ್ನಲ್ಲಿ ಒಂದು BMTC ಬಸ್ ನಿಂತಿತ್ತು. ನೋಡಿ, ಸಿಗ್ನಲಲ್ಲಿ BMTC ಬಸ್ ನಿಂತಿತ್ತು. ದೆನ್ ವಾಟ್ ಹ್ಯಾಪನ್? ಸರ್ಕಲ್ನಲ್ಲಿ ನಮ್ಮ ಡ್ರೈವರ್ ಬಸ್ ನಿಲ್ಲಿಸಬೇಕಿತ್ತು, ಆದರೆ ನಿಂತಿರೋ ಬಸ್ಗೆ ಹೋಗಿ ಡಿಕ್ಕಿ ಹೊಡೆದು. ನೋಡಿ, ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಆದರೆ ನಿಂತಿರೋ ಬಸ್ಗೆ ಹೋಗಿ ಡಿಕ್ಕಿ ಹೊಡಿತಾರೆ. ಅಶ್ವವೇಗ ನ್ಯೂಸ್ಗೆ ಗಾಯಾಳು ಮುಬಾರಕ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ನಮ್ಮ ಕರೆಸ್ಪಾಂಡೆಂಟ್ ಗಾಯಾಳು ಮುಬಾರಕ್ ಜೊತೆ ಮಾತಾಡಿದ್ದಾರೆ, ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಾತನಾಡಕ್ಕೆ ಗಾಯಾಳು ಮುಬಾರಕ್ ಅನ್ನೋರು ಹೋಗಿದ್ದಾರೆ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿರೋದು? ನೀವು ಬಸ್ಸಲ್ಲಿದ್ದೀರಾ? ಇದ್ದೀನಿ ಸರ್. ಒಂದು 8:15 8:20 ಆ ಟೈಮಲ್ಲಿ ಇದ್ದೀವಿ ಸರ್. ಬಸ್ಸು ಸಿಗ್ನಲಲ್ಲಿ ನಿಂತಿರೋ ಬಸ್ಗೆ ಇವಾಗ ಸಿಗ್ನಲಲ್ಲಿ ನಿಂತ್ಕೋಬೇಕು. ಖಾಲಿ ಇತ್ತು ರೋಡು. ಆ ಖಾಲಿ ಇರೋ ರೋಡಲ್ಲಿ ಇವರು ತುಂಬ ಸ್ಪೀಡಲ್ಲಿದ್ದು ನಿಲ್ಲಿಸ್ಬೇಕಿರೋದು ತೊಗೊಂಡೋಗ್ಬಿಟ್ಟು ಮುಂದೆ ಇರೋ ಬಸ್ಗೆ ಹೊಡೆದ್ಬಿಟ್ರು. ಆವಾಗೆಲ್ಲ
ಫುಲ್ ಆಕ್ಸಿಡೆಂಟ್ ಆಯ್ತು. ನೀವು ಯಾವ ಬಸ್ಸಲ್ಲಿದ್ರಿ? ಮುಂದೆ ಬಸ್ಸಲ್ಲಿದ್ರೆ ಹಿಂದ್ಗಡೆ ಬಸ್? ಹಿಂದ್ಗಡೆ ಬಸ್ಸು ಸರ್, ಹೊಡೆದಿರೋ ಬಸ್ಸಲ್ಲಿ ಇದ್ದೀನಿ. ಅಂದರೆ ಡ್ರೈವರ್ ಸ್ಪೀಡ್ ಆಗಿದ್ನ ಅಥವಾ ಏನೋ ಮುಂದೆ ಇರೋ ಬಸ್ ಏನಾದರೂ ತಪ್ಪಿತ್ತ? ಮುಂದೆ ಇರೋ ಬಸ್ಸು ಸಿಗ್ನಲಲ್ಲಿ ಇದೆ, ಇವರೇ ಸ್ಪೀಡಲ್ಲಿದ್ದಾರೆ. ನಮ್ಮ ಡ್ರೈವರ್ ಬಸ್ಸಲ್ಲಿ ಇದ್ರಲ್ಲ, ನಮ್ಮ ಬಸ್ಸನ್ನೇ ಫುಲ್ ಸ್ಪೀಡಲ್ಲಿ ಇರೋದು, ನಿಂತಿರೋ ಬಸ್ಗೆ ಹೊಡೆದಿರೋದು. ನೀವು ಎಲ್ಲಿಂದ ಯಾವ ಹೋಗ್ತಾ ಇದ್ರಿ? ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಪಾವಡೆಯಿಂದ ಬಂದಿದ್ದು, ಐಸ್ಟ್ಯಾಂಕಲ್ಲಿ ಇಳ್ಬಿಟ್ಟು ಸಿಂಗ್ಸಂದ್ರಗೆ ಹೋಗೋಣ ಅಂತ ಬಸ್ ಹತ್ತಿದ್ದು. ಅವಾಗ ಇದು ಇಲ್ಲಿ ಸರ್ಕಲಲ್ಲಿ ಆಕ್ಸಿಡೆಂಟ್ ಆಯಿತು ಸರ್. ಆಕ್ಸಿಡೆಂಟ್ ಆದ ತಕ್ಷಣ ತುಂಬ ಭಯ ಆಯ್ತು ಅನ್ಸುತ್ತೆ. ಆಯಿತು ಸರ್, ತುಂಬ ಭಯನೇ ಆಯಿತು. ಎಷ್ಟೊತ್ತಿಗೆ ಪೊಲೀಸವರು ಮತ್ತೆ ಎಲ್ಲ ಬಂದು ರೆಸ್ಕ್ಯೂ ಮಾಡಿದ್ರು? ಹಾಂ, ಬಂದಿದ್ದಾರೆ ಸರ್. ನನಗಂತೂ ಇದಿಲ್ಲ, ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟೆ. ಅಲ್ಲಿ ಏನಾಯಿತು ಅಂತ ನೋಡಿಲ್ಲ. ನಾನು ಆಟೋದಲ್ಲಿ ಅಲ್ಲಿ ಸ್ವಲ್ಪ ಜನ ಇದ್ರಲ್ಲ, ಅವರೆಲ್ಲ ಆಟೋದಲ್ಲಿ ಕಳಿಸ್ಬಿಟ್ರು. ಇಲ್ಲಿಗೆ ಬಂದುಬಿಟ್ಟು ಅಡ್ಮಿಟ್ ಆದೆ ಸರ್. ಇಲ್ಲಿ ಆಸ್ಪತ್ರೆಯಲ್ಲಿ ನಿಮಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಚೆನ್ನಾಗಿದ್ದಾರೆ? ಯಾರು ಏನು ತೊಂದರೆ ಆಗಿಲ್ವಾ? ಏನಿಲ್ಲ ಸರ್, ಏನಿಲ್ಲ ಸರ್, ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಸಿಟಿ ಸ್ಕ್ಯಾನೂ ಮಾಡಿದ್ದಾರೆ, ಮಾಡಿಬಿಟ್ಟು ಏನು ತೊಂದರೆ ಇಲ್ಲ, ಮತ್ತೆ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಇದಿಷ್ಟು ಏನು ಮುಬಾರಕ್ ಅವರ ಮಾತಾಗಿರುವಂಥದ್ದು. ಯಾಕಂದ್ರೆ ಹಿಂದೆ ಇದ್ದಂಥ ಬಸ್ನ ಡ್ರೈವರ್ ಅತಿ ವೇಗವಾಗಿ ಚಾಲನೆ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಹಾಗಾಗಿ ಅವರು ಮುಂದೆ ಇದ್ದಂಥ ಬಸ್ಗೆ ಅಪಘಾತ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಮಾರ್ತಿ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಗುಲ್ಬರ್ಗಕ್ಕೆ ಬಂದೀವ್ರಿ. ಗುಲ್ಬರ್ಗದಿಂದ ಟ್ರೈನಲ್ಲಿ ಬಂದೀವ್ರಿ. ಟ್ರೈನಲ್ಲಿ ಬಂದ ಮೆಜೆಸ್ಟಿಕ್ ಇಳೋದು ಹೊಸ ರೋಡ್ ಬರ್ತೈತಿ. ಹೊಸ ರೋಡ್ ಬರ್ತೈತಿ, ಈ ಕಡೆ ಬಂದೀವಿ. ಬಂದು ದಾರ್ಯಾಗ ಈ ಥರ ಆಕ್ಸಿಡೆಂಟ್ ಆಗಿದೆ. 8 ಗಂಟೆ ಆಗಿದೆ. 8 ಗಂಟೆ ಫಾಸ್ಟ್ ಆಗಿ ಬಂದು ಬಸ್ಸಲ್ಲಿ ಡಿಕ್ಕಿ ಆಗಿಬಿಟ್ಟು ಇಬ್ಬರಿಗೆ ಭಾಳ ಸೀರಿಯಸ್ ಆದ್ರಿ, ಯಾರಿಗೇನಾಗಿಲ್ರಿ. ದುಡ್ಡು 200 ರೂಪಾಯಿ ಅಷ್ಟೇ ಕಟ್ಟಿವ್ರಿ ನಾವು, ಮತ್ತೆ ಏನು ದುಡ್ಡು ಕೇಳಿಲ್ರಿ. ಅಂದ್ರೆ ಭಾಗ್ಯ ಜ್ಯೋತಿಗೆ ಹಣಿ ಎಲ್ಲ ಕಾಲೆಲ್ಲ ತುಂಬ ನೋವಾಗ್ಯದ. ಜಾಸ್ತಿ ನೋವಾದ್ರಿ. ನಮ್ಮ ಅಮ್ಮಗೂ ಬಾಯಿಗೆಲ್ಲ ಹಲ್ಲುದ್ರಿ, ತುಂಬ ಎಲ್ಲ ರಕ್ತ ಬಂದದ್ರಿ, ಕಿವಿಯಲ್ಲಿ ರಕ್ತ ಬಂದದ. ಅವ್ರಿಗೆ 60 50 ಅವ್ರಿ. ಅಷ್ಟೇ ಅವ್ರಿ, 50 ರೂಪಾಯಿ ಅವ್ರಿ. ಅವ್ರಿಬ್ರೇ ಭಾಳ ಸೀರಿಯಸ್ ಆದ್ರಿ. ಫಾಸ್ಟ್ ಹೆಂಗಾಯ್ತನ್ರಿ, ಫಾಸ್ಟ್ ಆಗಿ ಬಂದು ಹೋಗ್ಬಿಟ್ಟಿದೆ. ಈಗ ಇಬ್ರು ಡ್ರೈವರ್ ಪರಿಸ್ಥಿತಿ ಪ್ರಾಬ್ಲಮ್ ಇದೆಯಾ? ಒಂಟಿತ್ತು 1 ರೂಪಾಯಿ ಹೋಗಿ ಆ ಬಸ್ಸಿಗೆ ಹೋಗಿ ಈ ಬಸ್ ಆಯ್ಬಿಟ್ಟು ಇರಳಕೆಯಿಂದ ಗುಲ್ಬರ್ಗಕ್ಕೆ ಬಂದೀವ್ರಿ. ಗುಲ್ಬರ್ಗದಿಂದ ಟ್ರೈನಲ್ಲಿ ಬಂದೀವ್ರಿ. ಟ್ರೈನಲ್ಲಿ ಬಂದು ಮೆಜೆಸ್ಟಿಕ್ ಇಳೋದು ಹೊಸ ರೋಡ್ ಬಸ್ ಹತ್ತಿ. ಹೊಸ ರೋಡ್ ಬಸ್ ಹತ್ತಿ ಈ ಕಡೆ ಬಂದೀವ್ರಿ. ಬಂದು ದಾರ್ಯಾಗ ಈ ಥರ ಆಕ್ಸಿಡೆಂಟ್ ಆಗ್ಯದ. 8 ಗಂಟೆ ಆಗ್ಯದ. 8 ಗಂಟೆ ಫಾಸ್ಟ್ ಆಗಿ ಬಂದು ಬಸ್ಸಲ್ಲಿ ಡಿಕ್ಕಿ ಆಗಿಬಿಟ್ಟು. ಇದು ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನ ಸ್ಥಿತಿ ನೋಡಿ. ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತಾ ನೋಡಿದರೆ? ಇಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ದುಃಖದಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ. ನಿಂತಿರೋ ಗಾಡಿಗೆ ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಬರೆದುಕೊಳ್ಳುವಂಥ ಬಸ್ಸಲ್ಲಿ ಹಿಂಗಾದರೆ ಇನ್ನು ಸಾಮಾನ್ಯರ ಪಾಡೇನು ನೋಡಿ. ಎಷ್ಟು ರ್ಯಾಶ್ ಡ್ರೈವಿಂಗ್ ಈಸ್ ಆಲ್ವೇಸ್ ಡೇಂಜರಸ್ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಿತಿ ಹೇಗಿದೆ, ಬೇಗ ಅವರು ಚೇತರಿಸ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ.